ಲೇ, ನಿಂಗೆ ಆಸ್ತಿನೇ ಮುಖ್ಯ, ಆಸ್ತಿನೇ ಬೇಕು ಅಂತ ಹೇಳಿದಿದ್ರೆ ನಾನೇ ಅಪ್ಪಂಗೆ ಹೇಳ್ಬಿಟ್ಟು ಬರೆಸ್ಕೊಡ್ತಿರ್ಲಿಲ್ವೇನೆ? ಯಾಕೆ ಇಂಥ ಕಂತ್ರಿ ಕೆಲಸ ಮಾಡಿ ಅನ್ಯಾಯವಾಗಿ ನನ್ನ ಹೆಂಡತಿನ ಸಾಯಿಸ್ತಾ ಇದ್ದಲ್ಲೇ ನೀನು? ಥೂ, ಅವಳು ನೋಡಿದ್ರೆ ಎಷ್ಟು ಎದ್ರುಕೊಂಡವಳೆ ಅಂತಂದ್ರೆ ಅವಳನ್ನ ನಾನು ಇಲ್ಲಿ ಕರ್ಕೊಂಡೇ ಬರಲಿಲ್ಲ, ಅಲ್ಲೇ ಇರಲಿ ಅಂತ ಬಿಟ್ಬಿಟ್ಟು ಬಂದಿದ್ದೀನಿ. ಎಷ್ಟು ಮೋಸ ಮಾಡಿ, ಎಷ್ಟು ಇದೆಲ್ಲ ಮಾಡೋಂಥ ಅವಶ್ಯಕತೆ ಏನಿತ್ತೆ? ಹಾ, ಮಾನ ಮರ್ಯಾದಿನ ನಿನ್ಗೆ ಸ್ವಲ್ಪನೂ ಇಲ್ವಾ? ಒಂದು ಮಾತು ನನಗೆ ಹಿಂಗೆ ಆಸ್ತಿ ಬೇಕಿತ್ತು ಅಂತ ಹೇಳಿದ್ರೆ ನಾನೇ ಮಾತಾಡ್ತಿರ್ಲಿಲ್ವಾ? ಇಲ್ಲ, ಒಂದು ಮಾತು, ಅಣ್ಣ ನನಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ ಅಣ್ಣ, ನಾನು ಫಾರಿನ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬೇಕಣ್ಣ, ಪ್ಲೀಸ್ ಅಣ್ಣ ಒಂದು ಮಾತು ಹೇಳೋಣ ಅಪ್ಪಂಗೆ ಅಂತ ನಿನ್ಗೆ ಒಂದು ಮಾತು ನನಗೆ ಹೇಳಿದ್ರೆ ನಾನು ಸುಮ್ಮನೆ ಆಗ್ತಿರ್ಲಿಲ್ವ ನಾನು? ಯಾಕೆ ಇಂಥ ಕೆಲಸ ಮಾಡಿದೆ? ಎಂದಾದ್ರೂ ಒಂದಿನ ನನ್ನ ಹತ್ರ ಬಂದ್ಬಿಟ್ಟು ನೀನು ಹಣ ಫಾರಿನ್ಗೆ ಹೋಗ್ಬೇಕಣ್ಣ ಅಂತ ಎಂದಾದ್ರೂ ನನ್ನ ಹತ್ರ ಹೇಳಿದ್ದೇನೆ ನೀನು? ಹಾ, ಜಸ್ಟ್ ನಿನ್ನ ಸುಖಕ್ಕೋಸ್ಕರ ನನ್ನ ಹೆಂಡತಿ ಮಗುನೇ ಬಲಿ ಮಾಡಕ್ಕೆ ಹೊರಟಿದ್ದಲೆ. ನೋಡು, ಇವತ್ತಲ್ಲ ನಾಳೆ ನೀನು ಫಾರಿನ್ಗೆ ಹೋಗ್ಬೋದು, ಆದರೆ ನನ್ನ ಹೆಂಡತಿ ಸತ್ತೋಗಿದ್ರೆ ಹಾ, ಹೆಂಗೆ ಹೆಂಗ್ ವಾಪಸ್ ತಗೊಂಡ್ಬಿಟ್ಟು ಬರ್ತಿದ್ದೆ ನನ್ನ ಹೆಂಡತಿನ? ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನಾನು ಸುಮ್ಮನೆ ಬಿಟ್ರು ಆ ದೇವ್ರಂತೂ ನಿನ್ನ ಸುಮ್ಮನೆ ಬಿಡಲ್ಲ. ಸರಿಯಾಗಿ ಸರಿಯಾಗಿ ಶಿಕ್ಷೆನೇ ಕೊಡ್ತಾನೆ ನಿನ್ಗಂತೂ. ಥೂ, ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ನಾಚಿಕೆ ಆಗ್ತಾ ಐತೆ. ಎಂಥ ಬಂಡವಾಳ ಬಾಳ್ತಾ ಇದೆಯಾ ಅಂದರೆ ಅದು ಸರಿ. ಅಲ್ಲಿ ನನ್ನ ಮೈದುನ ಮದುವೆ ಮಾಡ್ಕೊಂಡ್ಬಿಟ್ಟು ಸಾಯಿ ಬಿಡಿಯಾಕೆ ನೋಡ್ತಾ ಇದ್ದೇನೆ ನೀನು? ಹಾ, ಆಸ್ತಿಗೋಸ್ಕರ ಅವನ್ನ ಮದುವೆ ಮಾಡ್ಕೊಂಡು ಆಸ್ತಿ ಬರ್ಸ್ಕೊಂಡು ಇವನು ಸಾಯಿಸ್ಬಿಟ್ಟು ಹೊರಟೋಗ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ನೀನು? ಯಪ್ಪ, ಆಸ್ತಿ ಹುಚ್ಚು ಇಷ್ಟೊಂದು ಹಿಡ್ದೈತೇನೆ ನಿನ್ಗೆ ಆಸ್ತಿ ಹುಚ್ಚು? ನೀನು ನೆನೆಸ್ಕೊಂಡ್ರೆ ನನಗೆ ಸಹಿಸಕ್ಕಾಗ್ದಿರ ಅಷ್ಟು ಮೈ ಉರಿತಾ ಇತ್ತು ನನಗಂತೂ. ನಿನ್ನ ಅವತಾರನೋ, ನಿನ್ನ ಕೆಲಸನೋ, ಅಬ್ಬಬ್ಬಬ್ಬ, ಥೂ. ಬರ್ಲಿ ಇರು, ಅಪ್ಪ ಅಮ್ಮ ಬಂದು ಅದೇನು ನಿರ್ಧಾರ ಮಾಡ್ತಾರೆ ನಿರ್ಧಾರ ಮಾಡಿ. ನೋಡು, ಜೀವ ಇರೋ ತನಕ ದಯವಿಟ್ಟು ನಿನ್ನ ಮುಖ ನನಗೆ ತೋರಿಸ್ಲೇಬೇಡ. ಇಷ್ಟೆಲ್ಲ ಅಸಹ್ಯವಾದ ಕೆಲಸ ಮಾಡಕ್ಕೆ ನಿನಗೆ ಮನ್ಸು ಹೆಂಗೆ ಬಂತು? ನೀನು ಮನುಷ್ಯಳೇ ಅಲ್ವೇ ನೀನು? ದೇವರನ್ನೇ ಕೇಳ್ತೀನಿ, ಮನುಷ್ಯಳೇ ಅಲ್ಲ ನೀನಂತೂ. ರಾಕ್ಷಸಿ ರಾಕ್ಷಸಿ ನೀನು. ಅಪ್ಪ ಎಲ್ಲ ನಿನಗೆ ಮಾತ್ರ ಕೊಡಬೇಕು, ನನಗೆ ಮಾತ್ರ ಏನು ಕೊಡಬಾರ್ದು ಅಪ್ಪ ಅಲ್ವಾ? ಅಪ್ಪ ಎಲ್ಲನೂ ನಿನಗೇನೇ ಸಹಾಯ ಮಾಡಬೇಕು, ನನಗೇನು ಸಹಾಯ ಮಾಡಬಾರ್ದು. ನಾನು ಇಂಥ ಕಾಂಚಿ ಪಿಂಚಿನ ಮದುವೆ ಮಾಡ್ಕೊಬೇಕು ಅಂತ ನಾನು ಕನಸಾಗೂ ಅನ್ಕೊಂಡಿರಲಿಲ್ಲ. ನಾನು ಒಳ್ಳೆ ರಿಚ್ ಹುಡುಗನ ಮದುವೆ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ರೆ ಅಪ್ಪ ಕೇಳ್ತಾ? ಕೇಳಲಿಲ್ಲ. ಇವ್ರನ್ನೇ ಮದುವೆ ಮಾಡ್ಕೋಬೇಕು, ಇವನ್ನೇ ಮದುವೆ ಮಾಡ್ಕೊಬೇಕು, ಇವನ್ನ ಮದುವೆ ಮಾಡ್ಕೊಂಡ್ರೆ ನಿನಗೆ ಆಸ್ತಿ ಕೊಡೋದು ಅಂತ ಹಿಂಸೆ ಮಾಡಿದ್ರು. ನನಗೆ ಇವನ್ನ ಮದುವೆ ಮಾಡ್ಕೊಳ್ಳೋಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅಮ್ಮಂಗೂ ಹೇಳಿದ್ದೆ. ಅಮ್ಮ ಏನು ಹೇಳ್ತೈತೆ? ನೀನು ಇವನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಿಂಗೆ ಆಸ್ತಿ ಸಿಗಲ್ಲ ಅಂತ ಹೇಳ್ತೈತೆ. ಮತ್ತೆ ನಾನು ಇವನ್ನ ಮದುವೆ ಹೆಂಗೆ ಮಾಡ್ಕೊಳ್ಳಿ? ಇವನಂದ್ರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ವಲ್ಲ. ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಬೇಕು. ಅದು ಬಿಟ್ಬಿಟ್ಟು ನನ್ನ ಮಗನ ಜೀವನದಾಗೆ ಆಟ ಆಡಕ್ಕೆ ನೀನು ಯಾರೇ? ನನ್ನ ಮಗ ಎಷ್ಟೋ ಕನ್ಸು ಕಟ್ಕೊಂಡಿರ್ತಾನೆ, ನನಗೂ ಇರೋನು ಒಬ್ಬನೇ ಮಗ. ನಮ್ಮ ಕಷ್ಟ ಕಾಲು ಕಾಯ್ತಾನೆ ಅಂತ ನಾವು ಕನ್ಸು ಕಟ್ಕೊಂಡಿರ್ತೀವಿ. ಅಂತದ್ರಾಗ ನೀನು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹಾಳು ಮಾಡ್ಬಿಟ್ರೆ ಹೆಂಗೆ ಹೇಳೆ? ಅಯ್ಯೋ ಮಗಳೇ, ಯಾಕೆ ಹಿಂಗೆ ಕುಂತಿದ್ಯಾ? ಏನಾಯ್ತೆ? ಯಾಕೆ, ಏನೇ ಆಯ್ತು? ಏನಾಯ್ತು ಪುದ್ದವ್ರೆ? ಬೇಗ ಬನ್ನಿ ಬೇಗ ಬನ್ನಿ ಅಂತ ಫೋನ್ ಮಾಡಿದ್ರಲ್ಲ, ಏನು ಮಾಡಿದ್ರು ನನ್ನ ಮಗಳು ಅಂತದು? ಅಪ್ಪ, ನಾನು ಹೇಳ್ತೀನಿ ಕೇಳಿ. ಅವಳಲ್ಲ ಇವಳು ಮನ್ಯಾಳಿ, ನನ್ನ ಹೆಂಡತಿಗೆ ಮಗುನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ವಿಷ ವಿಷ ಕೊಟ್ಟವಳೆ. ಏನೋ ಹೇಳ್ತಾ ಇದೀಯ ನೀನು? ವಿಷ ಕೊಡೋದು ಅಂದ್ರೆ ಏನು? ಏನು ಹೇಳ್ತಿದೀಯಾ? ಹೌದು ಬೀಗ್ರೆ, ಸುಮ್ಮನೆನೇ ನನ್ನ ಮಗಳು ಪಾಡು ನನ್ನ ಮಗಳಿದ್ರೆ ಅವಳ ಮಗುನ ಸಾಯಿ ಬಿಡಿಬೇಕು ಅಂತ ಹೇಳ್ಬಿಟ್ಟು ಕಾಫಿ ಒಳಗಡೆ ವಿಷ ಕೊಟ್ಟವಳೆ. ಆ ವಿಷನ ಇನ್ನೇನು ಕುಡಿಬೇಕಿತ್ತು ಅಷ್ಟಾಗೆ ಅದೇ ನನ್ನ ಮಗುನ ಹೆಂಡತಿ ಡೈವರ್ಸ್ ಆಗಿ ಹೋಗ್ಬಿಟ್ಟೈತಲ್ಲ ಕಾಮ್ಲಿ, ಅವಳಿಗೆ ಹೆಂಗೋನೂ ವಿಷಯ ಗೊತ್ತಾಗ್ಬಿಟ್ಟು ಅವಳು ಓಡ್ ಬಂದ್ಬಿಟ್ಟು ಇವಳು ನನ್ನ ಮಗಳು ಕುಡಿಬೇಕಾಗಿರೋ ಕಾಫಿನ ಕುಡಿದ್ಬಿಟ್ಟು ಆಸ್ಪತ್ರೆನಾಗ ಅಡ್ಮಿಟ್ ಆಗಿ ವಿಷ ಎಲ್ಲನೂ ತೆಗೆದು ಮತ್ತೆ ಹೆಂಗೋ ಬದುಕವಳು. ಇವಾಗ ಅವಳು ಹೆಂಗೋ ಜೀವಂತವಾಗಿ ಅವಳೆ ಸೊರೋಯ್ತು. ನಿಮ್ಮ ಮಗಳು ನನ್ನ ಮಗಳನ್ನ ಹಂಗೇನೆ ನನ್ನ ಮೊಮ್ಮಗುನ ಸಾಯಿಸ್ಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡವಳೆ. ಅಷ್ಟೇ ಅಲ್ಲ, ನನ್ನ ಮಗುನ ಮದುವೆ ಮಾಡ್ಕೊಂಡು ನನ್ನ ಮಗುನ ಮೂಲಕ ನೀವು ಆಸ್ತಿ ಎಲ್ಲನೂ ಬರ್ಕೊಡ್ತೀರಂತಲ್ಲ, ಆ ಆಸ್ತಿ ಎಲ್ಲನೂ ತಗೊಂಡ್ಬಿಟ್ಟು ಆಮೇಲೆ ನನ್ನ ಮಗುನ ಸಾಯಿಸ್ಬಿಟ್ಟು ಫಾರಿನ್ಗೆ ಎಸ್ಕೇಪ್ ಆಗಬೇಕು ಅಂತ ಹೇಳ್ಬಿಟ್ಟು ಜೋರಾಗಿ ಪ್ಲಾನ್ ಮಾಡ್ಕೊಂಡು ಕುಂತವಳೆ. ನೋಡಿ, ನೀವೇನಾರ ಅನ್ಕೊಳ್ಳಿ, ನನ್ನ ಮಕ್ಕಳೇನಿಲ್ಲ ಆಟ ಆಡೋ ಸಾಮಾನ, ನನ್ನ ಮಕ್ಕಳನ್ನ ಸಿಗ್ದಂಗೆಲ್ಲ ಸಾಯ್ಬಡಿಯಕ್ಕೆ ಅಂತಾನೆ ಹುಡ್ಸಿರೋದು. ನಮಗೂ ಒಂದು ಜೀವನ ಇಲ್ವಾ? ನನ್ನ ಮಗಳಿಗೂ ನನ್ನ ಮಗುಗೂ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ದಿಕ್ಕು? ನೀವೇ ಹೇಳಿ. ಏನೇ ಮಾಡಿದೆ ಮಗಳೇ ನೀನು? ಏನೇ ಲೇ, ಇಷ್ಟೊಂದೆಲ್ಲ ಮಿತಿ ಮೀರಿ ನಿಂತ್ಕೊಂತಿ ಅಂತ ನಾನು ಕನ್ಸಾಗೂ ಅನ್ಕೊಂಡಿರ್ಲಿಲ್ವೇ? ಇಷ್ಟೊಂದೆಲ್ಲ ಮಿತಿ ಮೀರಿದೀಯೇನೆ ನೀನು? ಅಮ್ಮ ಅಮ್ಮ ರೀ, ಹೊಡಿಬೇಡ್ರಿ, ಸುಮ್ಕಿರ್ರಿ, ಹೊಡಿಬೇಡ್ರಿ. ಅಯ್ಯಪ್ಪ ರೀ, ಮನೆ ಹಾಳಿ, ನಿನ್ನ ಮಗಳಿಗೂ ನಿನಗೂ ಒಂದೇ ಬುದ್ಧಿ ಅಲ್ವಾ ನಿನಗೆ? ನಿಮ್ಮಿಬ್ರು ಮನೆಗೆ ಇಟ್ಕೊಂಡು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ಮಗಳನ್ನ ಸರಿಯಾಗಿ ಬೆಳೆಸಿದ್ಯಾ. ಆಸ್ತಿ 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 ಅವಳನ್ನ ಆಸ್ತಿನಾಗೆ ಸತ್ತೋಗಂಗೆ ಬೆಳೆಸ್ಬಿಟ್ಟಿದ್ಯಾ. ಹಿಂಗೇನೆ ಬೆಳೆಸೋದು? ತಾಯಿ ಆದವಳು ಮಕ್ಳಿಗೆ ಹೆಂಗ್ ಜೀವನ ಮಾಡಬೇಕು, ಇನ್ನೊಬ್ರು ಮನೆಗೆ ಹೋದವ್ರ ಮನೆಗೆ ಹೆಂಗಿರ್ಬೇಕು, ಯಾವ ಥರ ಜೀವನ ಮಾಡಬೇಕು ಅಂತ ಕಲ್ಸ್ಕೊಡ್ಬೇಕು. ಅದ್ಬಿಟ್ಟು ನೀನೇ ಅಲ್ವಾ, ನೀನೇ ಈ ಪಾರ್ಟಿ ಶೋಕಿ, ಈ ಪಾರ್ಟಿ ಸ್ಟ್ಯಾಂಡರ್ಡು ಅಂತಂದ್ರಾಗ ಅವಳಿಗೆ ಎಂಥ ಬುದ್ಧಿ ಬಂದತ್ತೇಳು? ಎಂಥ ಬುದ್ಧಿ ಕಲಿಸಿದ್ಯಾ ನೀನು ಅಂತಂದ್ರೆ? ಯಾಕೆ ಹಳ್ಳಿನಾಗಿದ್ದು ಹಳ್ಳಿನ ಕೂಲಿ ಮಾಡಿದ್ದೆಲ್ಲ ಮರ್ತೋಗ್ಬಿಟ್ಟ? ನಿನ್ನ ಮಗಳು ಇಷ್ಟು ಸ್ಟ್ಯಾಂಡರ್ಡ್ ಆಗಿ ಬೆಳೆಸಿದ್ಯಾ ಅಂತಂದ್ರೆ ನಿನ್ನ ಮಗಳಿಗೆ ಮೆಟ್ಟು ತಗೊಂಡು ಬುದ್ಧಿ ಹೇಳ್ಬೇಕಿತ್ತು ನೀನು. ತಪ್ಪು ಮಾಡಿದಾಗೇನೆ ಹೇಳ್ದೇನೆ ನೀನು? ರೀ, ನಾನೇನ್ರಿ ಮಾಡ್ದೆ? ನಾನೇನ್ ಮಾಡ್ದೆ ಹೇಳಿ? ನೀವು ಯಾಕೆ ನನ್ನನ್ನು ಹಿಂಗೆಲ್ಲ ಮಾತಾಡ್ತಿದ್ರ? ನನ್ನ ಬಗ್ಗೆ, ನನ್ನ ಮಗಳನ್ನ ನಾನು ಸರಿಯಾಗಿ ಬೆಳೆಸಿದೀನಿ. ನೀವೇ ಒಬ್ರಿಗೊಂದು ಮೋಸ ಮಾಡಿದ್ದು. ಏಯ್, ನಾನೇನೇ ಮೋಸ ಮಾಡಿದೆ ಅವಳಿಗೆ? ಏನೇ ಮೋಸ ಮಾಡಿದೆ? ಅವ್ನು ಎಂಥ ಕಾಲೇಜಾಗ ಓದಿದ್ದ, ಇವಳನ್ನು ಅಂತ ಕಾಲೇಜಾಗೆ ಓದಿಸಿದೀನಿ. ಎಲ್ಲ ಫುಲ್ ಸ್ಟ್ಯಾಂಡರ್ಡ್ ಫಾರಿನ್ ಆಗಿರ್ಸಿದ್ದೆ ತಾನೇ ಇವಳನ್ನ 2 ವರ್ಷ.
ಆರಾಮಾಗಿ ಮಜಾ ಮಾಡ್ಕೊಂಡು ಬಂದು ತಾನೆ ಅವ್ನು ಯಾವನ್ನೋ ಲವ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕಟ್ಕೊಂಡು ಅವಾಗ ನಾನೇನಾದ್ರೂ ಮಾತಾಡೋದೇನೆ ಮಾಡೋದಿಲ್ಲ. ನೀನು ನಿನ್ನ ಮಗಳು ಮನೆಯಾಳ ಕೆಲಸನೇ ಮಾಡೋದು, ಆಮೇಲೆ ಬಂದು ನನ್ನ ಹತ್ರ ಹೇಳ್ತಿರಲ್ಲ. ಹಾ ಥೂ, ಇವತ್ತು ಅವಳನ್ನ ಸಾಯಿಸಕ್ ಹೊರಟವಳೆ, ನಾಳೆಗೆ ನಿನ್ನೂ ಸಾಯಿಸ್ತಾಳೆ, ನಾಡೋದು ನನ್ನನ್ನು ಸಾಯಿಸ್ತಾಳೆ, ಒಂದೇ ಸಲ ಎಲ್ಲರನ್ನೂ ಮುಗಿಸ್ತಾಳೆ. ಇಂಥೊಳ್ನ ಹಿಂಗೆ ಇಟ್ಕೊಂಡ್ರೆ ಇವಳು ಬುದ್ಧಿ ಕಲಿತಾಳೆ ಅನ್ನೋದೆಲ್ಲ ಸುಳ್ಳು. ಒಂದ್ಸಲ ಜೈಲ್ಗೆ ಹೋಗಿ ಬಂದ್ರು ಇವಳು ಬುದ್ಧಿ ಕಲ್ತಿಲ್ಲ ಅಂತಂದ್ರೆ ಇವಳು ಕಲಿಯ ಮಾತೇನೇ ಇಲ್ಲ ಇವಳು. ನೀನು ನಿನ್ನ ಮಗಳು ನೀವು ಯಾವತ್ತೂ ಬದಲಾಗಲ್ಲ. ಥೂ, ನೋಡಿ ಪದ್ದು ಅವರೇ, ನೀವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಮಾಡ್ಬಿಡಿ. ಇವಳು ನನ್ನ ಮಗಳೇ ಅಲ್ಲ, ಇವತ್ತಿಗೆ ನನ್ನ ಪಾಲುಗಳು ಸತ್ತೋದ್ಲು. ನೀವು ನಮಗೋಸ್ಕರ ಕಾದು ನೀವು ಡಿಸಿಷನ್ ತಗೊಳಕ್ ನಮಗೋಸ್ಕರ ಕಾಯ್ತಿದ್ದೀರಾ, ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ನೋಡಿದ್ರೆ ನನಗೆ ಒಂಥರ ಶೇಮ್ ಆದಂಗೆ ಆಗ್ತದೆ. ಇಂಥವ್ರಿಗೆ ಅಲ್ಲೇ ಬಹುಮಾನ ಅಂತ ಹೇಳ್ಬಿಟ್ಟು ಪರ್ಕೆ ತಗೊಂಡು ಹೊಡೆದಿದ್ರೆ ನಾನು ಒಪ್ಕೊಂತ ಇದ್ದೆ. ಅದು ಬಿಟ್ಟು ನೀವು ಇನ್ನು ನನಗೋಸ್ಕರ ಕಾಯ್ಕೊಂಡು ಕುಂತಿದ್ದೀರಲ್ಲ. ನೋಡಿ, ನನಗೋಸ್ಕರ ಏನು ಕಾಯ್ಬೇಡಿ. ನಿಮಗೆ ಏನು ಅನ್ನಿಸ್ತೈತೋ, ಏನು ಮಾಡಬೇಕು ಅಂತ ಅನ್ನಿಸ್ತೈತೋ, ಇವಳನ್ನೇನ ಸಾಯ್ಬಿಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನೇ ಮಾಡ್ಬಿಡಿ. ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಡಲ್ಲ. ಅಯ್ಯೋ 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 ರೀ, ನನ್ನ ಮಗಳನ್ನ ಸಾಯಿಸು ಅಂತ ಹೇಳ್ಕೊಡ್ತಿದ್ದೀರಲ್ಲ, ನೀವಿನಿ ಅಂತ ಅಪ್ಪ ಇರ್ಬೇಡ. ಅಯ್ಯೋ, ಮಗಳೇನೋ ತಪ್ಪು ಮಾಡೋಳೆ, ಒಂಚೂರು ಬುದ್ಧಿ ಹೇಳೋಣ, ಸುಮ್ನಿರ್ರಿ. ಏಯ್ ಮುಚ್ಚೆ ಬಾಯಿನ ಕಂಡಿದ್ದೀನಿ ಲೋಫರ್. ಬುದ್ಧಿ ಹೇಳ್ತಾಳಂತೆ. ಬುದ್ಧಿ ಇಷ್ಟ ದಿನ ಏನ್ ಮಾಡ್ತಿದ್ದೆ? ಬುದ್ಧಿ ಹೇಳಕ್ ಬಿಟ್ಬಿಟ್ಟು ಸಾಯಿಸೋ ತನಕ ನೋಡ್ತಾ ಇದ್ದ. ಅವಳು ಸಾಯಿಸಕ್ ನಿಂತವಳೆ, ನೀನು ಯೋಚನೆ ಮಾಡೋಳು ಯಾವ ಲೆವೆಲ್ ನಿಂತವಳೆ ಅಂತ ಹೇಳ್ಬಿಟ್ಟು. ರೀ, ನನ್ನ ಮಗಳು ನಾನು ಕೂರಿಸ್ಕೊಂಡು ಬುದ್ಧಿ ಹೇಳ್ತೀನಿ ರೀ. ಅವಳಿಗೆ ಒಳ್ಳೆ ಬುದ್ಧಿ ಹೇಳಿದ್ರೆ ಅರ್ಥ ಮಾಡ್ಕಂತಳ್ರಿ. ದಯವಿಟ್ಟು ಬೇರೆ ಏನು ಇದು ಮಾಡಬೇಡ್ರಿ, ನಿರ್ಧಾರ ಮಾಡಬೇಡ್ರಿ. ನಿಜವಾಗ್ಲೂ ನಾನು ಹೇಳಿದ್ರೆ ಕೇಳ್ತಾಳೆ ರೀ. ಥೂ ಅಪ್ಪ, ಇವಳೇ ಬಂದು ನನ್ನ ಹತ್ರ ಕೇಳಿದ್ರೆ ಆಸ್ತಿ ಬೇಕು, ಫಾರಿನ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಕಳಿಸ್ತಿರ್ಲಿಲ್ಲಪ್ಪ. ನಾನು ನಿನ್ನ ಹತ್ರ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ನಿನ್ನ ಕಾಲಿಗೆ ಬಿದ್ದಾದ್ರೆ ಅವಳನ್ನ ಕಳಿಸ್ತಾ ಇದ್ದೆ. ಆದರೆ ನನ್ನ ಹೆಂಡತಿ ಮಗುನ ಸಾಯಿಸಕ್ಕೆಲ್ಲ ನಿಂತವಳೆ ಅಂದ್ರೆ ನನ್ನ ಸಾಯಿ ತನಕ ಇವಳು ಮಕ್ಕ ನೋಡಕ್ಕೆ ನನಗೆ ಇಷ್ಟ ಇಲ್ಲ ಅಪ್ಪ. ನನಗೆ ಯಾವತ್ತೂ ಇವಳನ್ನ ಇವಳು ಯಾವತ್ತೂ ಇವಳ ಜೊತೆ ನಾನು ಇರಬೇಕು ಮದುವೆ ಆದ್ಮೇಲೆ ನಾನು ಅಂತ ಅನ್ಕೊಂಡೇ ಇರಲಿಲ್ಲ. ಆದರೆ ಬಿಡು, ಏನೋ ನನ್ನ ಹೆಂಡತಿ ಯಾವಾಗೂ ಹೇಳೋಳು, ರೀ ಹಂಗೆ ಮಾತಾಡ್ತಾಳೆ, ಹಿಂಗೆ ಮಾತಾಡ್ತಾಳೆ, ಟಾರ್ಚರ್ ಕೊಡ್ತಾಳೆ ಅಂತ. ಆದ್ರೂ ನಾನು ಬಿಡು ಅಂತ ಸುಮ್ಮನೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನಿಮಗೋಸ್ಕರ ಹೋದೆ. ಇನ್ಮೇಲೆ ಇವಳ ಜೊತೆ ಇರಕ್ಕೆ ನನಗಂತೂ ಇಷ್ಟ ಇಲ್ಲ. ನಾನು ನನ್ನ ಹೆಂಡತಿನ ಕರ್ಕೊಂಡು ಬೇರೆ ಬೇಕಾದ್ರೆ ಹೋಗ್ಬಿಡ್ತೀನಿ. ಆದರೆ ಇವ್ರ ಜೊತೆ ಮಾತ್ರ ನಾನು ಇರಲ್ಲ. ನನ್ನ ಹೆಂಡತಿನೇ ಸಾಯಿಸೋಷ್ಟು ಕೀಳ್ಮಟ್ಟಕ್ಕೆ ಇಲ್ದವಳೆ ಅಂದ್ರೆ ಇವ್ರ ಜೊತೆ ಹೆಂಗಪ್ಪ ಇರೋದು? ಯಾರಿಗೆ ಯಾವಾಗ ವಿಷಯ ಕೊಟ್ಬಿಟ್ಟು ಯಾವಾಗ ಸಾಯಿಸ್ತಾಳೋ ಯಾರಿಗೆ ಗೊತ್ತು? ನೀನ್ ಯಾಕೋ ಬೇರೆ ಹೋಗ್ತೀಯಾ? ಇವಳಿಗೆ ಸರಿಯಾದ ಶಿಕ್ಷೆ ಆಗೇ ಆಗ್ತದೆ. ನಾನೇ ಸರಿಯಾದ ಶಿಕ್ಷೆನ ಕೊಡಿಸ್ತೀನಿ, ನೋಡ್ತಾ ಇರು. ಮಗಳೇ, ಯಾಕೆ ಇಂಥ ಕೆಲಸ ಮಾಡಿದೆ? ಯಾಕೆ ನಾನು ಹೇಳ್ದೆ ತಾನೆ ತಾಳ್ಮೆಯಿಂದ ಇರೆ ಅಂತಂದ್ರೆ ಇಲ್ಲ, ನಿನ್ ತಾಳ್ಮೆನೇ ನಿನ್ಗಿಲ್ಲ. ಸುಮ್ಮನೆ ಎಂತ ಎಡವಟ್ ಕೆಲಸ ಮಾಡಿಬಿಟ್ಟೆ ನೀನಂತೂ. ಯಾಕೆ ಹಿಂಗೆ ಮಾಡಿಬಿಟ್ಟೆ ನೀನು? ನನಗಂತೂ ನೆನೆಸ್ಕೊಂಡ್ರೇನೆ ಬೇಜಾರಾಗ್ತೈತೆ. ಯಾಕೆ ಇಂಥ ಕೆಲಸ ಮಾಡಬೇಕಿತ್ತೆ ನೀನು? ನಿಮ್ಮಪ್ಪ ಇವಾಗ ನೀನು ಸುಮ್ಮನೆ ಬಿಡ್ತಾನೇನೆ? ಅಮ್ಮ, ಏನಾಗ್ತೈತೋ ಆಗ್ಲೇ ಬಿಡು. ಇಂಥ ಬೇವರ್ಸಿ ಬಾಳೋದಕ್ಕೆ ನಾನು ಏನಾದರೂ ಆಗಲಿ ಅಂತ ನೆಮ್ಮದಿಗಿರೋದು ಎಷ್ಟೋ ವಾಸಿ. ನನಗೆ ಜೀವನ ಬೇಕಿಲ್ಲ. ಈ ಹಳ್ಳಿ ಜನ ಇವರೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಏನೋ ಸ್ಟ್ಯಾಂಡರ್ಡ್ ಆಗಿರಬೇಕಿತ್ತು. ಆದರೆ ಎಲ್ಲ ವ್ಯವಹಾರ ಇವನಿಗೆ ಕೊಟ್ಬಿಟ್ಟು ಅಣ್ಣಂಗೆ ಅಂತೇಳಿ ನನಗೇನು ಇಲ್ಲ. ನನ್ನ ಬಿಕಾರಿ ಥರನೇ ಬೆಳೆಸ್ಬಿಟ್ರು ನನ್ನಂತೂ. ಇಂಥ ಜೀವನ ಯಾರಿಗೆ ಬೇಕು? ನನಗೆ ಬೇಕಾಗಿಲ್ಲ ಇಂಥ ಜೀವನ. ನಾನು ಸ್ಟ್ಯಾಂಡರ್ಡ್ ಆಗೇನೆ ಇರಬೇಕು. ಇಂಥ ಚೀಪ್ ಮೆಂಟಾಲಿಟಿ ಐತೆ ನಿನಗೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ನೀನು ಇಷ್ಟೊಂದು ಚೀಪಾಗಿ ಮಾತಾಡ್ತೀಯ ಅಂತ ನಾನು ಕನ್ಸಾಗೂ ಅನ್ಕೊಂಡಿರಲಿಲ್ಲ. ನೀನು ಚೀಪ್ ಮೆಂಟಾಲಿಟಿನೋ? ಅಬ್ಬಬ್ಬಬ್ಬ, ಸಾಕು, ದೊಡ್ಡ ಸಲ್ಯೂಟು. ಪೊಲೀಸು ಫೋನ್ ಮಾಡಿದ್ದೀನಿ, ಪೊಲೀಸ್ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಇವಳನ್ನ. ಅಯ್ಯಯ್ಯೋ ರೀ, ನನ್ನ ಮಗಳನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಡ್ರಿ ಪ್ಲೀಸ್ ರೀ. ನನ್ನ ಮಗಳಿಗೆ ನಾನು ಬುದ್ಧಿ ಹೇಳ್ಕೊಂಡಿಲ್ಲ, ನಾನು ಬೇರೆ ಕಡೆ ಕರ್ಕೊಂಡೋಗಿ ಇರಿಸ್ಕೊಂತೀನಿ. ದಯವಿಟ್ಟು ಪೊಲೀಸರಿಗೆ ಒಪ್ಪಿಸ್ಬೇಡ್ರಿ. ಒಬ್ರನ್ನ ಸಾಯಿಸಕ್ ಪ್ರಯತ್ನ ಪಟ್ಟವ್ರೆ ಅಂತಂದ್ರೆ ಇನ್ನೇನ್ ಮಾಡ್ಬೇಕಾಗುತ್ತೆ ಚಿಕ್ಕಮ್ಮ? ಇನ್ನೇನ್ ಮಾಡ್ಬೇಕಾಗುತ್ತೆ ಹೇಳಿ? ನಿನ್ನ ಮಗಳನ್ನ ಯಾರಾದ್ರೂ ಸಾಯಿಸಕ್ ಬಂದಿರ ನೀವು ಸುಮ್ಮನೆ ಹಿಂಗೆ ಬಿಡ್ತಾ ಇದ್ರಾ? ಒಂದೆರಡು ದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಲಿ, ಅವಾಗ ಬುದ್ಧಿನಾದ್ರೂ ಬರ್ತೈತೆ ಅವಳಿಗೆ. ಬೇಡ, ನಾನೇ ಬುದ್ಧಿ ಹೇಳ್ತೀನಿ ನನ್ನ ಮಗಳಿಗೆ. ನಾನೇ ಕೂರಿಸ್ಕೊಂಡು ನಾನೇ ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ನಾನೇ ಬುದ್ಧಿ ಹೇಳ್ತೀನಿ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ದಯವಿಟ್ಟು ನನ್ನ ಮಗಳಿಗೆ ನಾನು ಬುದ್ಧಿ ಹೇಳ್ತೀನಿ. ನನ್ನ ಮಗಳನ್ನ ನಾನು ಹೆಂಗೋ ಚೆನ್ನಾಗಿ ನೋಡ್ಕೊತೀನಿ. ಅವಳನ್ನ ನಿಮ್ಮ ಜೊತೆಗೆ ಇರಿಸೋದು ಇಲ್ಲ, ನಾನು ದೂರ ಕರ್ಕೊಂಡು ಹೋಗ್ಬಿಡ್ತೀನಿ ಎಲ್ಲಾದ್ರೂ. ದಯವಿಟ್ಟು ನನ್ನ ಮಗಳಿಗೆ ಏನು ಮಾಡಬೇಡಿ. ನನ್ನ ಮಗಳು ತುಂಬ ಒಳ್ಳೆಯವಳು, ನನ್ನ ಮಗಳು ಮುಗ್ದೆ. ದಯವಿಟ್ಟು ಇಂಥವೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಮಾತ್ರ ಕಳಿಸ್ಬೇಡಿ ನನ್ನ ಮಗಳನ್ನ. ಅವಳಲ್ಲಿ ನರಕ ನೋಡೋದು ನನಗೆ ಇಷ್ಟ ಇಲ್ಲ ರೀ. ಪದ್ದವ್ರೆ, ನೀವಾದ್ರೂ ಹೇಳ್ಬಿಟ್ಟು ಹೆಂಗನ ಮಾಡಿ ನನ್ನ ಮಗಳನ್ನ ಜೈಲಿಗೆ ಹೋಗ್ದಿದ್ದಂಗೆ ತಡೀರಿ. ನಾನೇನಾದ್ರೂ ಅವಳನ್ನ ಜೈಲಿಗೆ ಹೋಗ್ಬಾರ್ದು ಅಂತ ತಡೆದು ಬಿಟ್ರೆ ನಾಳೆ ಇನ್ನೊಬ್ಬರನ್ನ ಯಾರನ್ನಾದ್ರೂ ಸಾಯಿಸ್ತಾಳಷ್ಟೇನೆ. ಇವಳು ಇನ್ನೊಬ್ಬರನ್ನ ಸಾಯಿಸೋದಕ್ಕಿಂತ ಮುಂಚೆ ಜೈಲಾಗ ಹೋಗಿದ್ರೆ ಅಲ್ಲೇನೇ ಆರಾಮಾಗಿರ್ತಾಳೆ. ನೋಡಿ, ನಾನಂತೂ ಇದ್ರಾಗ ಮಧ್ಯೆ ತಲೆ ಹಾಕಲ್ಲ. ಇದು ಒಳ್ಳೆ ಡಿಸಿಷನ್ ಅಂತ ನನಗೂ ಅನ್ನಿಸ್ತಾ ಐತೆ. ಯಪ್ಪ, ನಮ್ಮ ನಿಧಿನ ಸಾಯಿಸಕ್ ಬಂದಿರೋಳನ್ನ ಕ್ಷಮಿಸ ಅಂತ ಮಾತೇ ಇಲ್ಲ ಈ ಪೊದ್ದು. ನೋಡು, ನಾನು ಕ್ಷಮಿಸೋದು ಇಲ್ಲ, ನಾನು ಯಾರಿಗೂ ಸಹಾಯವೇ ಮಾಡೋಕ್ಕಿಲ್ಲ. ಒಳ್ಳೆ ನಿರ್ಧಾರ. ಇವಳು ಜೈಲಿಗೆ ಹೋಗ್ಲಿ, ಅಲ್ಲೇನೇ ಏನು ತೀರ್ಮಾನ ಆಗ್ತೈತೋ ಆಗಲಿ. ಸಾಕ್ಷಿಗೆ ಕಮಲಿನೂ ಬರ್ತಾಳೆ. ಕಮಲಿನ ತಾನೇ ವಿಷಯ ಕೊಡ್ದಿರೋದು. ಎಲ್ಲನೂ ಸರಿಯಾಗಿ ಬಯಲಾಗ್ತೈತೆ. ಒಬ್ಬರನ್ನ ಪ್ರಾಣ ತೆಗಿಯಕ್ಕೆ ಪ್ರಯತ್ನ ಪಟ್ಟವಳೆ ಅಂದ್ರೆ ಸರಿಯಾಗಿ ಶಿಕ್ಷೆನೇ ಕೊಡ್ತಾರೆ, ಅನುಭವಿಸ್ಲಿ. ಅಮ್ಮ, ನಾನು ಜೈಲ್ಗೆ ಹೋಗಲ್ಲಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನಾನು ಜೈಲ್ಗೆ ಹೋಗಲ್ಲಮ್ಮ. ಅಲ್ಲಿ ಚೆನ್ನಾಗಿರಲ್ಲಮ್ಮ ಅಲ್ಲಿರೋಕ್ಕೆ. ಅಮ್ಮ ಪ್ಲೀಸ್ ಹೇಳು ಡ್ಯಾಡಿ, ಪ್ಲೀಸ್, ನನ್ನ ತಪ್ಪಾಯಿತು, ಪ್ಲೀಸ್. ನಾನು ಇನ್ನೊಂದ್ಸಲ ಇಂಥ ಕೆಲಸ ಮಾಡಲ್ಲ. ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ, ಜೈಲಿಗೆ ಮಾತ್ರ ಹೋಗಲ್ಲ ಪ್ಲೀಸ್. ನನಗೆ ಇಷ್ಟ ಇಲ್ಲ, ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ. ಈ ಜೈಲಾಗಿರೋಕ್ಕೆ ನನಗೆ ಎಲ್ಲಿ ಇಷ್ಟ ಆಗ್ತದೆ? ನಾನು ಇಷ್ಟ ಇಲ್ಲ, ನನಗೆ ಎಲ್ಲೂ ಹೋಗಲ್ಲ ನಾನು. ನಿಮ್ಮ ಬಾಯಿಂದ ಅಪ್ಪನ ಪದ ಬರಬಾರ್ದು.
ಎಂತ ಅನಿಷ್ಟಕ್ಕೆ ಜನ್ಮ ಕೊಟ್ಬಿಟ್ಟೆ ಅಂತ ಅನ್ನಿಸ್ತೈತೆ. ರೀ ಇದೊಂದ್ಸಲ ಕ್ಷಮಿಸ್ಬಿಡಿ. ಸರ್ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ? ಮೇಡಮ್, ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ನೋಡಿ, ಅಲ್ಲಿ ಬಿದ್ದವಳಲ್ಲ, ಅವಳು ನನ್ನ ಮಗಳು. ಅವಳು ಒಬ್ರಿಗೆ ವಿಷ ಕೊಟ್ಬಿಟ್ಟು ಸಾಯಿಸೋ ಪ್ರಯತ್ನ ಪಟ್ಟವಳೆ. ಮೊದಲು ಅವಳನ್ನ ಒದ್ದೆ ಹೇಳ್ಕೊಂಡೋಗಿ ನಾನು FIR ನಾನೇ ಫೈಲ್ ಮಾಡ್ತೀನಿ. ನಿಮ್ಮ ಜೊತೆ ನಾನು ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ. ಅಯ್ಯೋ ರೀ, ಬ್ಯಾಡ ರೀ. ಅಮ್ಮ ನಾನು ಹೋಗಲ್ಲ ಪೊಲೀಸ್ ಸ್ಟೇಷನ್ಗೆ. ಅಮ್ಮ ಪ್ಲೀಸ್ ಹೇಳಮ್ಮ. ಏಯ್ ಬಾರೆ. ಇಲ್ಲ ನಾನು ಬರಲ್ಲ, ಪ್ಲೀಸ್ ನನ್ ಬಿಟ್ಬಿಡಿ. ಅಯ್ಯೋ ಮಗಳೇ, ಅಮ್ಮ ಈಗ ಬರ್ತೀಯೋ ಸುಮ್ಮನೆ ನನ್ನ ಜೊತೆ, ಇಲ್ಲ ಜಾಡ್ಸೋದ್ ಹೇಳ್ಕೊಂಡು ಹೋಗ್ಬೇಕು. ಪ್ಲೀಸ್ ನನ್ನ ಬಿಟ್ಬಿಡಿ, ನಾನು ಏನು ತಪ್ಪು ಮಾಡಿಲ್ಲ, ಮುಂದೆ ಮಾಡಲ್ಲ. ಪ್ಲೀಸ್ ಬಿಟ್ಬಿಡಿ ನನ್ನ, ಪ್ಲೀಸ್ ಬಿಟ್ಬಿಡಿ, ನಿಮ್ ಕೈ ಮುಗಿತೀನಿ, ಪ್ಲೀಸ್ ಬಿಟ್ಬಿಡಿ ನನ್ನ. ಪ್ಲೀಸ್ ನನ್ ಬಿಟ್ಬಿಡಿ. ಬಾ ಅಂತ ಹೇಳಿದ್ನಲ್ಲ. ಅಯ್ಯೋ ಮಗಳೇ, ಯಾಕೆ ಇಂಥ ಕೆಲಸ ಮಾಡಿದೆ? ನಾನು ಎಲ್ಲ ನಿನ್ ಜೊತೆ ಇರ್ಲಿಲ್ವೇನೆ? ನಾನು ನಿನಗೆ ಸಪೋರ್ಟ್ ಮಾಡ್ತಿರ್ಲಿಲ್ವೇನೆ? ನನ್ಗೆ ಕೇಳ್ದಂಗೆ ಏನಾರ ಒಂದೊಂದು ಎಡವಡ್ ಕೆಲಸ ಮಾಡ್ಕಂತಾನೆ ಇರ್ತೀಯಲ್ಲೇ ಮಗಳೇ. ನಿಂಗೆ ಎಷ್ಟು ಹೇಳಿದ್ರು ನೀನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಕೇಳೋದೇ ಇಲ್ವಲ್ಲೇ ನೀನು? ಅಮ್ಮ ಪ್ಲೀಸ್ ನನ್ನ ಹೆಂಗನ ಮಾಡು, ವಾಪಸ್ ಕರ್ಕೊಂಡು ಬಾ ಅಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ನನ್ನ ಕೈಲಲ್ಲಿ ಇರೋಕ್ಕಾಗಲ್ಲ ಅಂತ ನಿನ್ಗೂ ಗೊತ್ತು. ಪ್ಲೀಸ್ ನನಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಬ ಪ್ಲೀಸ್. ಏಯ್ ಬಾ ಅನ್ನಲ್ಲ, ಇಲ್ಲ ನಾಳೆ ಪಾಸ್ ಬಿಟ್ಟು ದರ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ, ಬರಲಿಲ್ಲ ಅಂದ್ರೆ. ಹೋಗಿ ಸಾಯ್ಲಿ ಬಿಡಿ. ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ. ಈ ಆಸ್ತಿನೂ ಬೇಡ, ಏನೂ ಬೇಡ ಅತ್ತೆ. ಸುಮ್ಮನೆ ಎಲ್ಲಾದ್ರೂ ಇಲ್ಲೇ ನೆಮ್ಮದಿಯಾಗಿ ಇದ್ಬಿಡೋಣ ಅಂತ ಅನ್ನಿಸ್ತೈತೆ ನನಗಂತೂ. ಅಳಿ ಅಂದ್ರೆ ಎಲ್ಲಾರ ಜೀವನದಾಗ ಒಬ್ಬೊಬ್ರು ವಿಷಯ ಸರ್ಪಗಳು ಇದ್ದೇ ಇರ್ತಾರೆ. ಅದನ್ನೆಲ್ಲ ನೋಡಿ ನಾವೇನೇ ಹಂಗೋ ಹಿಂಗೋ ಇದ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ಬೇಕು. ಇನ್ನೇನ್ ತಾನೇ ಮಾಡಕ್ಕಾಗ್ತೈತೆ ಹೇಳಿ? ಬಿಡಿ, ಆಗೋದೆಲ್ಲನೂ ಅನುಭವಿಸ್ಕೊಂಡು ಹೋಗ್ತಾ ಇರಬೇಕು. ನೋಡಿ, ನೀವು ಮೊದಲು ಇವಾಗ ನನ್ನ ಮಗಳು ತುಂಬ ಎದುರು ಬಿಟ್ಟವಳೆ. ನನ್ನ ಮಗಳ ಹತ್ರ ಇರಿ, ನನ್ನ ಮಗಳ ಜೊತೆ ಇರಿ, ಸರಿನಾ? ಉಳ್ದಿರೋದೆಲ್ಲ ಹೆಂಗೋ ನಾನು ನೋಡ್ಕೊತೀನಿ. ಇಲ್ಲ ಆಗಿರೋದಕ್ಕೆಲ್ಲನೂ ಹೆಂಗೋ ಒಂಚೂರು ಈ ಸರಿ ಮಾಡ್ತೀನಿ ನಾನು, ಸರಿನಾ? ಪಾಪ ಇದನ್ನೆಲ್ಲ ಕಾಪಾಡಿರೋದು ಪಾಪ ನನ್ನ ಮಾಜಿ ಸೊಸೆ. ಅದು ಎಲ್ಲಿ ಬಿದ್ದವಳೋ ಏನು ಕತೆನೋ ಗೊತ್ತಿಲ್ಲ, ಕಂಬ್ಲಿ. ಅವಳನ್ನೂ ಒಂದು ಸ್ವಲ್ಪ ಬೆಲೆ ನೋಡ್ಕೋಬೇಕು. ಅದು ಏನಾಗೈತೆ ಅವಳಿಗೂ ಗೊತ್ತಿಲ್ಲ. ನೀವು ಹೋಗಿರ್ರಿ, ನನ್ನ ಮಗಳ ಜೊತೆ ಇರ್ರಿ, ನಾನು ಉಳ್ದಿರೋದೆಲ್ಲ ಇಲ್ಲಿ ನಾನು ಮ್ಯಾನೇಜ್ ಮಾಡ್ತೀನಿ. ಸರಿ ಅತ್ತೆ. ನಾನು ಹೆಂಡತಿ ತುಂಬಾನೇ ಎದುರು ಬಿಟ್ಟವಳೆ, ಹಿಂಗೆಲ್ಲ ಮಾಡ್ಬಿಟ್ಲಲ್ಲ ಅಂತ ಟೆನ್ಷನ್ ತಗೊಂಡ್ಬಿಟ್ಟವಳೆ. ಅದಕ್ಕೆ ನಾನೇ ಅಲ್ಲೇನೇ BP ಚೆಕ್ ಎಲ್ಲ ಮಾಡಿಸ್ಬಿಟ್ಟು ಅಲ್ಲೇ ಇರಿಸಿದ್ದೀನಿ. ಇರಿ, ನಾನೇ ಹೋಗ್ಬಿಟ್ಟು ಅವಳನ್ನ ನೋಡ್ಕೊತೀನಿ. ಸರಿ ಕಣಪ್ಪ. ಯಪ್ಪ, ನನ್ನ ಭೈರವ ಹೇಳಿದ್ದೆ ಎಲ್ಲ ನಿಜನೇ. ನನ್ನ ಭೈರವ ನನಗೆ ಏನಾಗ್ತೈತೋ ಎಲ್ಲ ಮುಂಚೆ ಹೇಳ್ಬಿಟ್ಟು ಎಲ್ಲ ಸರಿನೇ ಮಾಡ್ತೈತೆ ನನಗೆ.